ನೇರವಾಗಿ ನಿನ್ನ ಸೊಂಟದಲ್ಲಿ ನಿಂತ್ಕೊಂಡು ಹಲ್ಲಿಸ್ಕೊಂಡು ಸ್ನಾನ ಮಾಡಿ ತಲೆ ಬಾಸ್ಕೊಂಡು ಬಾ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ನೆಗೆಟಿವಿಟಿ ಸ್ಟಾರ್ಟ್ ಆಯಿತು ಅಂತ ಹೇಳಿ ನನಗೆ ಯಾಕೋ ಅನಿಸ್ತಾ ಇದೆ. ಇನ್ನೇನು ಫೈನಲ್ ಕೇವಲ 3 ವಾರ ಇರಬೇಕಾದ್ರೆ ಗಿಲ್ಲಿ ವಿರುದ್ಧ ಈಗ ಅಶ್ವಿನಿ ಮತ್ತೆ ಧ್ರುವಂತ್ ಅವರು ತಿರುಗಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿಗೆ ಸಿಕ್ಕಾಪಟ್ಟೆ ರೇಗಿಸ್ಬಿಟ್ಟಿದ್ದಾರೆ. ಗಿಲ್ಲಿ ಅಳೋ ಥರ ಮಕ್ಕವನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೀಸನ್ ಪೂರ್ತಿ ಅವ್ರು ಇವರನ್ನೆಲ್ಲರೂ ಕೂಡ ರೇಗಿಸ್ಕೊಂಡು ಹೇಗೋ ಟಾಪಲ್ಲಿ ಬರ್ತಿದ್ದ ಗಿಲ್ಲಿ ಈ ವಾರ ಪೂರ್ತಿ ಬರೀ ಅನ್ಫೇರ್ ಗೇಮ್ಗಳನ್ನೇ ಆಡ್ಕೊಂಡು ಬಂದ. ಕಾವ್ಯನ ಉಳಿಸುವಂತಹ ರೇಂಜಿಗೆ ನಾಮಿನೇಷನ್ ಟಾಸ್ಕಲ್ಲೂ ಕೂಡ ಕಾವ್ಯನ ಉಳಿಸಿ ಅಲ್ಲೂ ಕೂಡ ಅನ್ಫೇರ್ ಅನ್ಸ್ಕೊಂಡ. ನಂತರ ನೀರನ್ನು ತುಂಬುವಂಥ ಬಕೆಟ್ ಟಾಸ್ಕಲ್ಲೂ ಕೂಡ ಕಾವ್ಯನ್ ಫರ ಫೇರ್ ಮಾಡಲಿಕ್ಕೆ ತುಂಬಾ ಸತಾಯಿಸ್ಬಿಟ್ಟು ನಂತರ ಮನೆಯವರೆಲ್ಲರೂ ಕೂಡ ತಿರುಗಿ ಬಿದ್ದ ನಂತರ ಅದೊಂದು ಡಿಸಿಷನ್ ಅನ್ನ ಕೊಟ್ಟ. ಈಗ ಧ್ರುವಂತ್ ಮತ್ತೆ ಅಶ್ವಿನಿ ಅವರು ಅವನನ್ನ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದಾರೆ. ಅದು ಕೂಡ ಪರ್ಸನಲಿ ತಗೊಂಡು ರೇಗಿಸ್ತಿದ್ದಾರೆ. ಅವರು ನೆನ್ನೆನೇ ಕೂಡ ಹೇಳಿದ್ರು, ಇವನನ್ನ ನಾವು ಹೀಗೆ ಬಿಟ್ಬಾರ್ದಿತ್ತು, ಮೊದಲನೇ ಇವ್ರಿಗೆ ರೇಗಿಸ್ಕೊಂಡು ಬಂದಿದ್ರೆ ಇವತ್ತು ಇವನು ನಮಗೆ ಈ ರೀತಿ ಮಾತಾಡ್ತಿರ್ಲಿಲ್ಲ ಅಂತ ಹೇಳಿ. ಸೊ ಧ್ರುವಂತ್ ಮತ್ತೆ ಅಶ್ವಿನಿ ಇಬ್ರು ಕೂಡ ಒಂದು ಗಾರ್ಡನ್ ಏರಿಯಾದಲ್ಲಿ ಕೂತಿರ್ತಾರೆ. ಅಲ್ಲಿಗೆ ಹೋದಂತಹ ಗಿಲ್ಲಿ ಅವರು ಕೂಕು ಕೂಕು ಅಂತ ಹೇಳಿ ಕೂಗ್ತಾನೆ. ಆ ಸಮಯದಲ್ಲಿ ಧ್ರುವಂತ್ ಅವರು ಈ ಒಂದು ಟ್ಯಾಲೆಂಟ್ ಇಷ್ಟೇ, ಇವಾಗ ತೆಗ್ದ ನೋಡ್ರಿ ಕೂಕು ಕೂಕು ಅಂತ ಅಷ್ಟೇ. ನಿನಗೆ ತಾಕತ್ ಅನ್ನೋದಿದ್ರೆ ಗಿಲ್ಲಿ ನೆಟ್ಟಿಗೆ ನಿಂತ್ಕೊಳ್ಳೋದ್ ಕಲಿ, ಸೊಂಟನ ಸರಿ ಮಾಡ್ಕೊಂಡು ತಲೆ ಬಾಚ್ಕೊಂಡು ಸ್ನಾನ ಮಾಡ್ಕೊಂಡು ಕರೆಕ್ಟಾಗಿ ಹಲ್ಲುಚ್ಕೊಂಡು ಬಾರೋ ನೋಡೋಣ ಅಂತ ಹೇಳಿ ವೈಯಕ್ತಿಕವಾಗಿ ತಗೊಂಡು ಮಾತಾಡ್ತಾರೆ. ಗಿಲ್ಲಿಗೆ ಅಲ್ಲೇ ಒಂದು ಸ್ವಲ್ಪ ಟುಸ್ ಆಗಿ ಹೋಗ್ತಾನೆ. ನಂತರ ಅಶ್ವಿನಿ ಅವರು ಎದ್ದೇಳ್ತಾರೆ, ಸ್ಪೈನಲ್ ಕಾರ್ಡ್ ಇಲ್ದವನೆ ಯಾವಾಗ ನೋಡಿದ್ರು ಕೂತ್ಕೊಂಡೇ ಇರ್ತೀಯಲ್ಲೋ, ನೆಟ್ಟಿಗೆ ಗಂಡ್ಸಾಗ್ಬಿಟ್ಟು ಓಡಾಡಬೇಕು ತಾಕತ್ತಿದ್ರೆ ಇನ್ಮೇಲೆ ಚಿಟಿಕೆ ಹೊಡೆದು ಹೇಳ್ತೀನಿ ನಿನಗೆ, ಇನ್ಮೇಲೆ ಟೈಮ್ ಶುರು ಆಯ್ತು ನೋಡ್ಕೋ. ಇಷ್ಟು ದಿನ ಹೇಳಿದ್ರೆ ನನ್ನ ತಂಟೆಗೆ ಬರಬೇಡ 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 ಅಂತ ಹೇಳಿ ಮತ್ತೆ ಬರ್ತಾನೆ ಇದ್ದೆ. ಇನ್ಮೇಲೆ ಹೇಳ್ತೀನಿ, ಜೋಕರ್ ನನ್ನ ಮಗ ನೀನು, ಸೊಂಟ ಇಲ್ದಿರೋನು, ಸ್ಪೈನಲ್ ಕಾರ್ಡ್ ಇಲ್ದಿರೋನು ನೀನು, ನಿನಗೆ ತಾಕತ್ ಅನ್ನೋದಿದ್ರೆ ಇನ್ಮೇಲೆ ಬಾ ನನ್ನ ಜೊತೆಗೆ ಅಂತ ಹೇಳಿ ಟೈಟ್ ಟಾಂಗ್ಗಳನ್ನ ಕೊಡ್ತಿದ್ದಾರೆ. ಗಿಲ್ಲಿ ನನ್ನ ಕೈಲಿ ಆಡಿಸ್ಬಿಡ್ತೀನಿ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಅದೇ ಹಳೆ ಡೈಲಾಗ್ಗಳನ್ನ ಹೊಡ್ಕೊಂಡಿದ್ದಾನೆ. ಇಬ್ರು ಸೇರಿ ಗಿಲ್ಲಿನ ಸಿಕ್ಕಾಪಟ್ಟೆ ರೇಗಿಸ್ತಿದ್ದಾರೆ. ಗಿಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಿದ್ದಾನೆ. ಅವನ ಮಕ್ಕದ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ತಿದೆ ಇವರು ವೈಯಕ್ತಿಕವಾಗಿ ತಗೊಂಡು ನನಗೆ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿ. ಸೀಸನ್ ಪೂರ್ತಿ ಇದ್ದಂತಹ ಗಿಲ್ಲಿಯನ್ನ ಒಂದೇ ಒಂದು ವಾರದಲ್ಲಿ ಕೆಳಗೆ ಹಾಕಿ ಕಚಾಪಿಚಿ ಅಂತ ತುಳಿದು ಹಾಕುವಂತ ಕೆಪಾಸಿಟಿ ಇರೋದು ಅಶ್ವಿನಿ ಮೇಡಮ್ಗೆ ಅಷ್ಟೇ ಅಂತ ಹೇಳಿ ಈ ಒಂದು ಪ್ರೋಮೋದ ಮುಖಾಂತರ ಗೊತ್ತಾಯಿತು. ಅಶ್ವಿನಿ ಮೇಡಮ್ ಫಸ್ಟಿಗೆ ಹೇಗೆ ಬಂದಿದ್ರು ಈಗಲೂ ಕೂಡ ಹಾಗೆ ಆಡ್ತಿದ್ದಾರೆ. ಆದರೆ ಈ ಗಿಲ್ಲಿ ಒಂದು ಹೆಣ್ಣಿನ ಹಿಂದೆ ಹೋಗ್ಬಿಟ್ಟು ಅಭಿಮಾನಿಗಳ ಓಟಿಗೂ ಕೂಡ ಮೋಸ ಮಾಡಿಕೊಂಡು ಆಡ್ತಾ ಇದ್ದಾನೆ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತು. ನಿಮಗೆ ಇದರ ಬಗ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಜಸ್ಟ್ ಮಿಸ್ ಆಗಿ ನಿನ್ನೆ ಬಕೆಟ್ ಟಾಸ್ಕಲ್ಲಿ ಎಲ್ಲರೂ ಸ್ಪಂದನ ಹೆಸರು ಹೇಳಿದರೆ ಗಿಲ್ಲಿಯ ಪರಿಸ್ಥಿತಿಯನ್ನು ಊಹಿನೂ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ನನಗಂತೂ ಗಿಲ್ಲಿ ಅನ್ಫೇರ್ ಆಗಿ ಆಡ್ದ, ಕ್ಯಾಪ್ಟನ್ಶಿಪ್ಪನ್ನು ಸಂಪೂರ್ಣವಾಗಿ ಹಾಳು ಮಾಡಿಕೊಂಡ ಅಂತ ಹೇಳಿ ಅನ್ನಿಸ್ತು. ಇದರ ಬಗ್ಗೆ ಚರ್ಚೆ ನಡೆಯೋದಂತೂ ಗ್ಯಾರಂಟಿ. ನಿಮಗೆ ಏನು ಚರ್ಚೆ ನಡೀಬೇಕು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ.